ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಡೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಬಿಸಿಯಾಗಿ ಕುಡಿಬೇಕು, ಏನಾದರೂ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಸಹಜವಾಗಿ ಎಲ್ರಿಗೂ. ಹಾಗಾಗಿ ಇವತ್ತಿನ ಗಟೀಸ್ ಮ್ಯಾಜಿಕ್ ರೆಸಿಪಿ ವೆಜಿಟೇಬಲ್ ಚಿಕನ್ ಸೂಪ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಬಣನೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಅದು ಮೆಲ್ಟ್ ಆದ ನಂತರ ಸಣ್ಣಗೆ ಹೆಚ್ಚಿರೋಂತಹ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆ ಬೆಳ್ಳುಳ್ಳಿದು ಫ್ಲೇವರ್ ತುಂಬಾ ಅದ್ಭುತವಾಗಿರುತ್ತೆ ಸೂಪ್ಗೆ. ಸಣ್ಣಗೆ ಹೆಚ್ಚಿರ್ಕೊಂಡಿರೋಂತಹ ಬೀನ್ಸ್ ಹಾಕ್ಕೊಳ್ಳೋಣ, ಸಣ್ಣಗೆ ಹೆಚ್ಚಿರೋಂತಹ ಕ್ಯಾರೆಟ್ಸ್ ಹಾಕ್ಕೊಳ್ಳೋಣ. ತರಕಾರಿ ಸಣ್ಣಗೆ ಹೆಚ್ಚಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಡಿಶ್ ಆದ್ರೂ. ಹಾಗೆ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾಬೇಜ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಬೆಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿಗಳನ್ನೆಲ್ಲ. ಸ್ವಲ್ಪ ಲೈಟಾಗೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ತರಕಾರಿ ಬೇಯಲಿಕ್ಕೋಸ್ಕರ. ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಬಿಡೋಣ. ಅದು ಒಗ್ಗರಣೆಲೆ ಚೆನ್ನಾಗಿ ಬೇಯುತ್ತೆ ತರಕಾರಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿಲಿ. ಈಗ ನಾನಿಲ್ಲಿ ಸಣ್ಣಗೆ ಹೆಚ್ಚಿರೋಂತಹ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅದು ಬೇಯಲಿಕ್ಕೋಸ್ಕರ. ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ತರಕಾರಿ ಬಟರು ಚಿಕನ್ನು ತುಂಬಾ ಅದ್ಭುತವಾಗಿರುತ್ತೆ ಇದೊಂದು ಕಾಂಬಿನೇಷನು. ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಬೇಡ, ಅದು ಒಗ್ಗರಣೆಲೆ ಚೆನ್ನಾಗಿ ಬೇಯಲಿ. ನೋಡಿ ಈಗ ಈ ಸ್ಟೆಪ್ನಲ್ಲಿ ನೀವು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಮತ್ತೊಮ್ಮೆ ಮಿಕ್ಸ್ ಕೊಟ್ಕೊಳ್ಳಿ. ಈಗ ಮತ್ತೊಮ್ಮೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಸೂಪ್ನ ಬೇಯಿಸ್ಕೊಳ್ಳೋಣ ಚಿಕನ್ ಒಟ್ಟಿಗೆ. ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಸೂಪು. ಎಷ್ಟು ಚೆನ್ನಾಗಿ ಘಮ ಬರ್ತಾ ಇರುತ್ತೆ ಗೊತ್ತಾ. ನಿಮ್ಮ ಮನೆಯಲ್ಲೆಲ್ಲ ತುಂಬ ಅದ್ಭುತವಾಗಿರುತ್ತೆ ಇದೊಂದು ಸೂಪ್ ರೆಸಿಪಿ. ನೋಡಿ ನಿಮಗೆ ಚೆನ್ನಾಗಿ ಬೆಂದಿರೋದು ಗೊತ್ತಾಗ್ತಾ ಇದೆ. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಸ್ಟೇಜ್ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೂಪು. ಮತ್ತು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ ಸೂಪ್ನ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಯೋ ಸ್ಟೇಜ್ನಲ್ಲಿ ನಾನಿಲ್ಲಿ ಎಗ್ ವೈಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಎಗ್ ವೈಟ್ ಆ್ಯಡ್ ಮಾಡ್ಕೊಳ್ಳಿ. ಎಗ್ ವೈಟ್ ಆ್ಯಡ್ ಮಾಡೋದ್ರಿಂದ ಸೂಪು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅದು ಹೆಲ್ದಿ ಕೂಡ, ಪ್ರೋಟೀನ್ ಇರೋದ್ರಿಂದ ಎಗ್ನಲ್ಲಿ. ನೋಡಿ ಈ ಥರ ಕುದೀತಾ ಇರುತ್ತೆ. ಮತ್ತೊಮ್ಮೆ ರುಚಿ ನೋಡ್ಕೊಳ್ಳಿ. ಸಾಲ್ಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಸಾಲ್ಟ್ ಹಾಕ್ಕೊಂಡು. ಇಲ್ಲಿ ನಾನು ಕಾರ್ನ್ಫ್ಲೋರ್ ಸ್ಲರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಕೂಡ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಸೂಪ್ನ ತಿಕ್ಕಾಗಿ ಮಾಡ್ಲಿಕ್ಕೆ ಹೋಗಬೇಡಿ, ಪೇಸ್ಟ್ ಥರ ಆಗಿಬಿಡುತ್ತೆ. ಕಾರ್ನ್ಫ್ಲೋರ್ ಆ್ಯಡ್ ಮಾಡಿ ಒಂದು ಕುದಿ ಬಿಟ್ಬಿಡಿ. ಈಗ ನೋಡಿ ಸೂಪ್ ತಯಾರಾಗಿದೆ. ರುಚಿಯಾದಂತಹ ಚಿಕನ್ ವೆಜಿಟೇಬಲ್ ಸೂಪ್ ರೆಡಿಯಾಗಿದೆ. ಲಾಸ್ಟ್ನಲ್ಲಿ ಗಾರ್ನಿಷ್ಗೋಸ್ಕರ ಸ್ಪ್ರಿಂಗ್ ಆನಿಯನ್ಸ್ ಆ್ಯಡ್ ಮಾಡಿಬಿಡೋಣ. ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನಮ್ಮ ಚಿಕನ್ ವೆಜಿಟೇಬಲ್ ಸೂಪ್ ರೆಡಿ. ಸೂಪರಾಗಿ ಕಾಂಬಿನೇಷನ್ ಇದು. ವಿಂಟರ್ಗಂತೂ, ರೈನಿ ಸೀಸನ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವೆಲ್ಲರೂ ಮನೇಲಿ ಟ್ರೈ ಮಾಡಬೇಕು ಅಂತ ನನ್ನ ಕೋರಿಕೆ. ಈ ಒಂದು ನಮ್ಮ ವೆಜಿಟೇಬಲ್ ಚಿಕನ್ ಸೂಪ್ ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗೆ ಸಿಕ್ಕಾಪಟ್ಟೆ ಹೆಲ್ದಿ ಕೂಡ. ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಚಟಾಪಟ ಅಂತ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಯಾರ್ಯಾವ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದಿಲ್ವೋ ಅವ್ರಿಗೆ ಈ ಥರ ಸೂಪ್ ಮಾಡಿಕೊಟ್ಬಿಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಅದರಲ್ಲಿ ನಾವು ಪೆಪ್ಪರೆಲ್ಲ ಆ್ಯಡ್ ಮಾಡಿರೋದ್ರಿಂದ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾದಂತಹ ಇದೊಂದು ಚಿಕನ್ ಸೂಪ್ ರೆಸಿಪಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ, ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.